ಸಾಮಾನ್ಯವಾಗಿ ಮಸೀದಿ ಎಂದರೆ ಅಲ್ಲಿ ಉರ್ದುವಿನಲ್ಲಿ ನಮಾಜ್ ಮಾಡೋದು ಕಾಮನ್. ಆದರೆ ಇಲ್ಲೊಂದು ಮಸೀದಿಯಲ್ಲಿ ನೂರಾರು ವರ್ಷಗಳಿಂದ ಕನ್ನಡದಲ್ಲಿ ನಮಾಜ್ ಮಾಡಿಕೊಂಡು ಬರಲಾಗುತ್ತಿದ್ದು ಕನ್ನಡ ಅಭಿಮಾನವನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ಮಾಡಲಾಗುತ್ತಿದೆ. ಹಾಗಿದ್ದರೆ ಯಾವುದು ಆ ಮಸೀದಿ ಅಂತೀರಾ? ನಾವು ಹೇಳ್ತೀವಿ, ಕೇಳಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಮಸೀದಿಯಲ್ಲಿ ಕನ್ನಡದಲ್ಲೇ ಪ್ರಾರ್ಥನೆ, ಕನ್ನಡದಲ್ಲೇ ನಮಾಜ್. ಕುಡಿಯುವ ನೀರ್ ಕಾವೇರಿ, ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಚಿಕ್ಕ ಕಬ್ಬಾರ ಗ್ರಾಮದಲ್ಲಿರುವ ಮಸೀದಿ. ನೂರಾರು ವರ್ಷಗಳಿಂದ ಕನ್ನಡದಲ್ಲೇ ನಮಾಜ್ ಪ್ರಾರ್ಥನೆ ಮಾಡುತ್ತಿರುವ ಮುಸ್ಲಿಂ ಬಾಂಧವರು. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಚಿಕ್ಕ ಕಬ್ಬಾರ ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ಮುಸ್ಲಿಂ ಬಾಂಧವರು ಮಸೀದಿಯಲ್ಲಿ ಪ್ರಾರ್ಥನೆ ಹಾಗೂ ನಮಾಜನ್ನ ಕನ್ನಡದಲ್ಲಿ ಮಾಡಿಕೊಂಡು ಬರುತ್ತಿದ್ದಾರೆ. ಹಜರತೆ ಉಮರ್ ಫಾರೂಕ್ ಆಜಮ್ ಸಹಾಬಿ ಅಂತ ಬಹಳ ದೊಡ್ಡವಾದ ಸಹಾಬಿ. ಪ್ರವಾದಿ ಮುಹಮ್ಮದಿಗೆ 4 ಖಲೀಫಾಗಳಂತ ಇದ್ರು. ಹಾಗಾಗಿ ನೋಡಿದ್ರೆ ಸಹಾಬಗಳು ಬಹಳ ಇದ್ದಾರೆ ಪ್ರಪಂಚದಾಗೆ. 1,60,70,000 ಸಹಾಬಗಳಿದ್ದಾರೆ. ಪ್ರವಾದಿ ಮುಹಮ್ಮದ್ ಅವರ ಜೊತೆ ಇದ್ದಿ ಕೆಲಸ ಮಾಡಿ ನಡೆ ನುಡಿನ ಪ್ರಕಾರ ಈಮಾನವನ್ನ ತಗೊಂಡು ಸತ್ತವರಿಗೆ ಸಹಾಬ ಅಂತಾರೆ. ಆ ಸಹಾಬಿ ಅಂತಾರೆ ಉಮರ್ ಫಾರೂಕ್ ಆಜಮ್, ನನ್ನ ಜೀವನದಲ್ಲಿ ಒಂದು ಬಹಳ ವಿಚಿತ್ರವಾದ ಘಟನೆ ನಡೆಯಿತು. ಅದೇನಪ್ಪ ಅಂದ್ರೆ, ನಾನು ಕಬ್ರಸ್ತಾನಲ್ಲಿ ಹೋಗಿ ನೋಡಿದ್ದೆ. ಕಬ್ರಸ್ತಾನಲ್ಲಿ ಒಬ್ಬ ಮನುಷ್ಯ ಗೋರಿ ತೆಗೆಯೋನು. ಅವರ ಅಜ್ಜನ್ ಕಾಲದಾಗಿಂದಾನು ಸಹ ಪ್ರತಿ ಒಂದು ಮನೆಯಲ್ಲಿ ಅದೇ ದುಡಿಮೆ ಮಾಡ್ಕೊಂತ ಜೀವನ ಮಾಡ್ತೀವಿ. ಏನ್ ದುಡಿಮೆ? ಕಬ್ರಸ್ತಾನಲ್ಲಿ ಯಾರೋ ಒಬ್ಬ ಮನುಷ್ಯ ತೀರ್ಕೊಂಡ್ರೆ ಗುಂಡಿ ತೆಗೆಯೋದು, ಗೋರಿ ತೆಗೆಯೋದು, ಮಣ್ಣು ಮುಚ್ಚೋದು, ಮಣ್ಣು ಹಾಕೋದು, ಇಂಥ ಕೆಲಸವನ್ನ ಮಾಡಿ ಮಂತ್ಯಾನ ನಡೆಸ್ತಾ ಇದ್ರು. ಆದ್ರೆ ಆ ಮನುಷ್ಯ ಎಷ್ಟೋ ವರ್ಷದಿಂದ ತನ್ನ ಅಜ್ಜ ತನ್ನ ತಂದೆ ಕಾಲದಾಗಿಂದಾನು ಸಹ ಅದೇ ಕಬ್ರಸ್ತಾನ್ ಒಳಗೆ ಗೋರಿ ತೆಗೆಯೋದು ಕೆಲಸ ಮಾಡ್ತಾ ಇದ್ದ. ಒಂದು ದಿವಸ 3 ಗೋರಿ ಒಮ್ಮೆ ತೆಗೆದಿ ಕಾಯಂ ಮಾಡಿಬಿಟ್ಟ. ಯಾರು? ಹಜರತೆ ಉಮರ್ ಫಾರೂಕ್ ಆಜಮ್ ಸಹಾಬಿ ಅಂತಾರೆ. ನನ್ನ ಕಾಲದಲ್ಲಿ ನನ್ನ ಒಂದು ಇಷ್ಟಪಟ್ಟಿದ್ದು ಮನುಷ್ಯ ಬುಜುರ್ಗವನ್ನ ಕಬ್ರಸ್ತಾನಲ್ಲಿ ಹೋಗಿ ನಾನು ನೋಡಿ ಬಂದಿದ್ದೀನಿ. ಕಬ್ರಸ್ತಾನಲ್ಲಿ ಪ್ರತಿ ದಿವಸ ಒಂದು ಗೋರಿ ಆಲ್ರೆಡಿ ತೆಗೆದಿ ಕಾಯ್ಕೊಂಡಿರ್ತಿದ್ದ. ಯಾರು ಕೇಳ್ಕೊಂಡ್ರೆ ತಕ್ಷಣ ಮಣ್ಣು ಮಾಡೋದು, ಕಾಸವನ್ನ ಇಸ್ಕೊಳ್ಳೋದು, ಹಣ ಇಸ್ಕೊಳ್ಳೋದು, ತಕ್ಷಣ ಮನೆಗೆ ಹೋಗೋದು, ಈ ತರ ಕೆಲಸವನ್ನ ಮಾಡ್ತಿದ್ದ. ಒಂದು ದಿವಸ ಅವನ ತಲೆಯಲ್ಲಿ ಈ ಯೋಚನೆ ಬಂತು, ಪ್ರತಿ ದಿನ ಗೋರಿ ತೆಗೆಯೋದು ಕಾಯಂ ನನ್ನ ಮೇಲೆ ಹಕ್ಕಿದೆ. ಆದ್ರೆ ಒಂದೇ ದಿನದಲ್ಲಿ 3 ತೆಗೆದಿಡ್ತೀನಿ. ಏನಕ್ಕಪ್ಪ ಅಂದ್ರೆ, ಒಂದೊಂದು ಸಲ ಯಾರ್ಯಾರು ಇಬ್ಬರು ತೀರ್ಕೊಂಡಿರ್ತಾರೆ, 3 ತೀರ್ಕೊಂಡಿರ್ತಾರೆ ಅಂತವ್ರಿಗೆ ಮಣ್ಣು ತೆಗಿಯಕ್ಕೆ ಮತ್ತೆ ಬಹಳ ಲೇಟ್ ಆಗತ್ತಂತ ಒಂದೇ ದಿವಸದಲ್ಲಿ 3 ಗೋರಿವನ್ನ ತೆಗೆದಿಟ್ಟಿದ್ದ. ಆ ಘಟನೆಯನ್ನ ಉಮರ್ ಫಾರೂಕ್ ಆಜಮ್ ಸಹಾಬಿ ಕಬ್ರಸ್ತಾನಲ್ಲಿ ಹೋಗಿ ನೋಡ್ತಾರೆ. ನೋಡಿದ ತಕ್ಷಣ ಆ ಮನುಷ್ಯನಿಗೆ ಹತ್ರ ಮಾಡಿ ಕರೆದಿ ಅಂತಾರೆ, ಓ ಉಮರ್, ಓ ಸಹಾಬಿ, ತೋರ್ಸು, ನೀನು ಪ್ರತಿ ದಿವಸ ಒಂದೊಂದು ಗೋರಿ ಕಬ್ರಸ್ತಾನ ಒಳಗೆ ತೆಗೆದಿ ನೀನ್ ಕಾಯಂ ಮಾಡಿಟ್ಟಿದ್ದೆ. ಯಾರು ಸಾಯ್ತಿದ್ರು ತಕ್ಷಣ ಮಣ್ಣು ಮಾಡ್ತಿದ್ದೆ. ಇವತ್ತೇ ಹೂತಾಕಕ್ಕೋಸ್ಕರ 3 ಗೋರಿಗಳು ತೆಗೆದಿಟ್ಟಿದೀಯಾ, 3 ಸಮಾಧಿವನ್ನ ತಯಾರು ಮಾಡಿಟ್ಟಿದ್ಯಾ, ಏನಕ್ಕೆ ಅಂದ ತಕ್ಷಣ ಆ ಮನುಷ್ಯ ಅಂತಾರೆ, ಓ ಉಮರ್ ಫಾರೂಕ್ ಆಜಮ್ ಸಹಾಬಿ, ಇವತ್ತಿನ ದಿವಸ 3 ಗೌರಿವನ್ನ 3 ಸಮಾಧಿವನ್ನ ತಯಾರು ಮಾಡಿಟ್ಟೆ. ಆದ್ರೆ ಬಹಳ ಮೈಯಲ್ಲಿ ದೇಹದಲ್ಲಿ ಸುಸ್ತಾಗ್ತಿದೆ. ಹಾಗಾಗಿ ನಾನು ಒಂದು ಗಿಡದ ಕೆಳಗೆ ನೆರಳಿದೆ ಅಂತ ಹೋಗಿ ಮಲ್ಕೊಂಡಿದ್ದೆ. ಅವಾಗ ತಕ್ಷಣವೇ ನನ್ನ ಮುಂದೆ ಬಹಳ ವಿಚಿತ್ರವಾದ ಒಂದು ಘಟನೆ ನಡೆಯಿತು. ಆಕಾಶದಿಂದ 2 ಬೆಳಕು ಮತ್ತೆ ಸೂರ್ಯ ಚಂದ್ರ ಕಿರಣ ಯಾವ ತರ ಕಾಣಿಸ್ತಾವೆ ಆ ತರ ಬೆಳಕಿರಂತ 2 ಮನುಷ್ಯರು ಭೂಮಿನಲ್ಲಿ ಇಳಿತಾ ಇದ್ರು. ಎಲ್ಲಿಂದ? ಆಕಾಶದಿಂದ ಭೂಮಿನಲ್ಲಿ ಇಳಿತಿದ್ರು. ಕಬ್ರಸ್ತಾನಲ್ಲಿ ಭೂಮಿನಲ್ಲಿ ಇಳಿದ ತಕ್ಷಣನೇ ಅವರು ಮನುಷ್ಯರಿನ ಆಕಾರದಲ್ಲಿ ನನಗೆ ಕಾಣಿಸಿದ್ರು. ಅವಾಗ ಆ ಮನುಷ್ಯರು ಅಲ್ಲ, ಅಲ್ಲಾಹನ ಪವಿತ್ರವಾದ ಫರಿಷ್ಠೆ ಮಲಕುಗಳು ಮನುಷ್ಯರಿನ ಆಕಾರದಲ್ಲಿ ಬಂದು ಇಳಿತಾರೆ. ಆ ಮನುಷ್ಯನ ಮುಂದೆ ಹೋಗಿ ಅಂತಾರೆ, 3 ಗೋರಿವನ್ನ ತೆಗೆದಿ ಸಮಾಧಿವನ್ನ ತಯಾರು ಮಾಡಿಟ್ಟಿದ್ಯಾ. ಮೊದಲನೇ ಸಮಾಧಿಯಲ್ಲಿ ಯಾರಿಗೆ ಮಣ್ಣು ಮಾಡಬೇಕು ಅನ್ನೋದು ನಾವು ಹೇಳಿ ಹೋಗ್ತೀವಿ, ಅದೇ ಪ್ರಕಾರ ಮಣ್ಣು ಮಾಡು. 2
ಎರಡನೇ ಗೋರಿ ಒಳಗೆ ಯಾವ ಮನುಷ್ಯ ಬರುತ್ತೆ ಅವನು ಹೆಂಗಿರ್ತಾನೆ ಅನ್ನೋದು ಹೇಳಿ ಹೋಗ್ತೀವಿ. ಅವನಿಗೆ ತಗೊಬಂದು ಮಣ್ಣು ಮಾಡು, ಸಮಾಧಿವನ್ನ ತಯಾರು ಮಾಡು. ಮೂರನೇ ಗೋರಿವನ್ನ ತಯಾರು ಮಾಡಿ ಇಟ್ಟಿದೀಯ, ಆ ಕಬರ್ ಒಳಗೆ, ಆ ಸಮಾಧಿ, ಆ ಗೋರಿ ಒಳಗೆ ಯಾವ ಮನುಷ್ಯನಿಗೆ ಮಣ್ಣು ಮಾಡ್ಬೇಕನ್ನೋದು ಹೇಳಿ ಹೋಗ್ತೀವಿ. ಆ ಮನುಷ್ಯ ಬರ್ತಾನೆ, ಅವ್ರ ಮುಂದೆ ಎಲ್ಲ ಕೇಳಕೊಂಡೇ ಮಣ್ಣು ಮಾಡೋ ಇಂತಿಂತ ವಿಚಿತ್ರವಾದ ಘಟನೆಗಳಿರ್ತವೆ. ಚಿಕ್ಕಕಬಾರ ಗ್ರಾಮದಲ್ಲಿ ಸಾವಿರಾರು ಕುಟುಂಬಗಳಿದ್ದು ಅದರಲ್ಲಿ 400ಕ್ಕೂ ಹೆಚ್ಚು ಮುಸ್ಲಿಂ ಸಮುದಾಯದ ಕುಟುಂಬಗಳಿದ್ದು ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಸಲ್ಲಿಸೋಕೆ ಗ್ರಾಮದಲ್ಲಿ ಜಾಮಿಯಾ ಮಸೀದಿ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಈ ಮಸೀದಿಯಲ್ಲಿ ಪ್ರಾರ್ಥನೆಯಿಂದ ಹಿಡಿದು ಎಲ್ಲವೂ ಕನ್ನಡದಲ್ಲೇ ನಡೆಯುತ್ತದೆ. ಮುಸ್ಲಿಂ ಬಾಂಧವರು ಸಲ್ಲಿಸೋ ನಮಾಜ್ ಕೂಡ ಕನ್ನಡದಲ್ಲೇ ನಡೆಯುತ್ತದೆ. ಹೇಳ್ರಿ, ಯಾವಾಗಿಂದ ಆಚರಣೆ ಮಾಡ್ತೀವಿ? ಯಾವಾಗಿಂದ ಅಂದ್ರೆ ಈಗ ಸುಮಾರು ನಮ್ಮ ಅಜ್ಜಾರ ಕಾಲಿಂದನೂ ಆಚರಣೆ ಮಾಡ್ತಾಯಿದ್ವಿ. ಆ ಅಜ್ಜಾರು ಹಿಂದೂ ಸಂಪ್ರದಾಯದಿಂದ ಅಜ್ಜಾರದ್ದಾಗ ಅವಾಗ ಮುಸ್ಲಿಮ್ಸ್ ಇದ್ದಿಲ್ಲ, ಉರ್ದು ಇದ್ದಿಲ್ಲ, ಕನ್ನಡ ಇತ್ತು. ಕನ್ನಡನೇ ಈಗ ಸ್ಟಡಿ ಮಾಡ್ಕೊತ ಬಂದಾರ. ಕನ್ನಡದಲ್ಲೇ ಅವತ್ತಿಂದನೂ ನಮಾಜ್ ಮಾಡೋದು ಕನ್ನಡದಲ್ಲೇ ಮಾಡ್ತಾರೆ, ಬಾಯನ್ ಮಾಡೋದು ನಮಾಜ್ ಕನ್ನಡದಲ್ಲೇ ಮಾಡ್ತಾರೆ. ಆಮೇಲೆ ಪ್ರತಿ ಶುಕ್ರವಾರ ಆಚರಣೆ ಮಾಡ್ಬೇಕಾದ್ರೂ ಕನ್ನಡದಲ್ಲೇ ಬಾಯನ್ ಮಾಡ್ತೀವಿ. ಯಾಕಂದ್ರೆ ಈಗ ಬರೀ ಮುಸ್ಲಿಮ್ಸ್ ಬಾಯನ್ ಮಾಡೋಕೆ ಅಜ್ಜರತ್ತಿಗೆ ಅಷ್ಟೇ ಗೊತ್ತಾಗ್ತದೆ, ಆದರೆ ನಮ್ಮ ಜನಾಂಗಗಳಿಗೆ ಗೊತ್ತಿರೋಲ್ಲ ಆ ಭಾಷೆ. ಬೇರೆ ಜನಾಂಗದವರು ಯಾಕಪ್ಪ ಇವರು ಮುಸಲ್ಮಾನರಾಗಿ ಹಿಂದಿ ಮಾತಾಡ್ತಾರಲ್ಲ, ಕನ್ನಡ ಮಾತಾಡ್ತಾರ ಅಂತ ಅಂದ್ರೆ ಅರ್ಥ. ಇವ್ರು ಏನು ಮಾತಾಡ್ತಾರೆ ಕೆಲವೊಬ್ಬರಿಗೆ ಮನಸ್ಸು ಅಸಮಾಧಾನ ಇರ್ತೈತಿ. ಈಗ ಬೇರೆ ಜಾತಿಯವರು ಏನು ಮಾತಾಡಿದ್ರು, ಅವ್ರು ಏನು ಮಾತಾಡಿದ್ರು ತಿಳಿಯಂಗಿಲ್ಲ. ಉರ್ದು ಕನ್ನಡ ಆದ್ರೆ ನಾವು ಕರ್ನಾಟಕದಲ್ಲಿ ಕನ್ನಡದಲ್ಲ ಭಾಷಣ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಏನು ಮಾತಾಡೋದ್ರಿಂದ ಅರ್ಥ ಆಕತಿ, ಪ್ರತಿಯೊಬ್ಬರಿಗೆ ತಿಳುವಳಿಕೆ ಬರ್ತೈತಿ. ಆ ತಿಳುವಳಿಕೆ ಬರೋಂದ್ರೆ ಪ್ರತಿಯೊಬ್ಬರು ಇವರು ನಾವು ಒಂದೇ ಇರೋದು, ಒಂದೇ ಎಲ್ಲರೂ ಒಂದೇ ಭಾವನೆಯಲ್ಲಿ ಅದ, ನಾವು ಒಂದೇ ಸೌಜೀಯತೆ ಭಾಳ ತದಾವಿ. ಎಲ್ಲರೂ ನಾವು ಕನ್ನಡ ಭಾಷೆನ ನಾವು ಕರ್ನಾಟಕದ ಹುಟ್ಟಿದ್ರೆ ಕನ್ನಡ ಭಾಷೆನ ಮಾತೃಭಾಷೆ, ದೇಶದ ಭಾಷೆ, ದೇಶ ಅಂದ್ರೆ ಕರ್ನಾಟಕದ ಭಾಷೆನ ನಾವು ಮಾತಾಡ್ಬೇಕಾಗ್ತದೆ. ಮತ್ತು ಕೇರಳ ಹೋದ್ರೆ ಕೇರಳ ಭಾಷೆ ಮಾತಾಡೋಕೆ, ತಮಿಳ್ನಾಡಿಗೆ ಹೋದ್ರೆ ತಮಿಳ್ನಾಡು ಭಾಷೆ ಮಾತಾಡೋಕೆ. ಆದರೆ ನಾವು ಕರ್ನಾಟಕದವರಾಗಿದ್ದರೆ ಕನ್ನಡ ಭಾಷೆನ ನಾವು ಪ್ರತಿನಿತ್ಯ ಪ್ರತಿ ನಮ್ಮ ಅಜ್ಜರಿಂದ ಮಾಡಿದ್ದೆ ಅದೇ. ನಾವು ನಮ್ಮ ಅಪ್ಪಾಜಿನೂ ಅದನ್ನು ಮಾಡಿದ್ರು, ನಮ್ಮ ತಂದೆಯವ್ರು ಮಾಡಿದ್ದಾರೆ. ಈ ಊರಾಗಿನ ಇಡೀ ನಾಗರಿಕರು ಎಲ್ಲರೂ ಅದನ್ನೇ ಸಂಪ್ರದಾಯನ ಬೆಳೆಸ್ಕೊಂತ ಬಂದಾರ. ಇಲ್ಲಿವರೆಗೆ ಕನ್ನಡನ ಬೆಳೆಸ್ಕೊಂತ ಬಂದಾರ. ಅವ್ರು ನಾವು ಈಗಿರೋದು 5% ನಾವು ಇದು ಶಾಲೆ ಐತಿ, ಉರ್ದು ಬರೋದು ನಮ್ಗೆ ಬರೀ 5%. ಆದರೆ ಈ ಇತ್ತಿತ್ತಾಗ ಕನ್ನಡ ಉರ್ದುವನ್ನು ಕಲಿತಾ ಇದಾರೆ. ಈಗಿನ ಪೀಳಿಗೆ ಎಲ್ಲರೂ ಉರ್ದು ಕಲಿತಾರೆ. ಅಲ್ಲ, ಈಗ ಸುಮಾರು 10 ವರ್ಷ ಆಯ್ತು ಉರ್ದು ಭಾಷೆಯನ್ನು ಐತಿ. ಆದರೆ ಒಂದು 10% ಆಗಿರ್ಬೋದು. ಆದರೆ ಈಗ ಉರ್ದು ಶಾಲೆ ಇದ್ದರೂ ನಾವು ಕನ್ನಡ ಮಾಧ್ಯಮಕ್ಕೆ ಭಾರಿ ಒತ್ತು ಕೊಡ್ತಾ ಇದ್ದೀವಿ. ಅದು ಕನ್ನಡ ಅಂದರೆ ನಾವು ಕರ್ನಾಟಕ ಅಂದ್ರೆ ಕನ್ನಡದರಲ್ಲ, ಕನ್ನಡನ ನಾವು ಭಾಷೆಯನ್ನು ಮುಂದುವರ್ಸ್ಕೊತಾ ಹೋಗ್ತದೆ. ಆದ್ರೆ ಈ ಬೇರೆ ಜಾತಿಯರು ನಾವು ಒಂದೇ ರೀತಿ ಅದಾವೆ, ಒಂದೇ ಸಂಬಂಧಿ, ಒಂದು ಅಂತಂಬ್ಳಾಗಲಿ, ಒಂದು ಇದು ಹಳೆಯ ಮಾವರಾಗಲಿ, ಯಾರಕ್ಕೆ ಅವ್ರು ನಮ್ಮ ಮಾವ ಹಳೆಯ, ಇದೇ ರೀತಿ ನಾವು ಯಾವಾಗಲೂ ಬಾಳ್ಕೊಂತ ಬರ್ತಾವೆ. ಅಂದರೆ ಯಾವುದು ಭೇದ ಇರೋಲ್ಲ. ಎಲ್ಲ ಜಾತಿಯರು ನಾವು ಒಂದೇ ಅಂತಂಬ್ಳ, ಹಳೆಯ ಮಾವ, ಹಳೆಯ ಹಿಂಗೆ ಅನ್ಕೊಂತ ಹೋಗ್ತದೆ. ನಮ್ಮ ಧರ್ಮ ನಾವು ಆಚರಣೆ, ಅವ್ರ ಧರ್ಮ ಆಚರಣೆ, ಅಂದ್ರೆ ಎಲ್ಲರೂ ಒಂದೇ ರೀತಿಯಲ್ಲಿ ಅದ. ನಾವು ಯಾವುದಕ್ಕೂ ಇದನ್ನು ಮಾಡಿಲ್ಲ. ಚಿಕ್ಕಕಬಾರ ಗ್ರಾಮದಲ್ಲಿರುವ ಮುಸ್ಲಿಂ ಕುಟುಂಬದವರಿಗೆ ಉರ್ದು ಭಾಷೆ ಸಮರ್ಪಕವಾಗಿ ಬರದೇ ಇರುವುದರಿಂದ ಮಸೀದಿಯಲ್ಲಿ ನಮಾಜ್ ಸೇರಿದಂತೆ ಮಸೀದಿಯಲ್ಲಿ ನಡೆಯೋ ಕಾರ್ಯಕ್ರಮಗಳ ಬಗ್ಗೆಯೂ ಕನ್ನಡದಲ್ಲೇ ಬರೆಯಲಾಗುತ್ತಿದ್ದು ಗ್ರಾಮದಲ್ಲಿನ ಮಸೀದಿಯಲ್ಲಿ ಕನ್ನಡತನ ಬೆಸೆದುಕೊಂಡಿದೆ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎನ್ನುವ ಭಾವನೆ ಇಲ್ಲಿಯ ಮುಸ್ಲಿಂ ಬಾಂಧವರದಾಗಿದ್ದು ನಾವೆಲ್ಲ ಒಂದಾಗಿ ಬದುಕು ಸಾಗಿಸುತ್ತಿದ್ದು ಸಾಮರಸ್ಯದಿಂದ ಜೀವನ ನಡೆಸುತ್ತಿದ್ದಾರೆ ಮುಸ್ಲಿಂ ಬಾಂಧವರು. ನಾವು ಇದೇ ಗ್ರಾಮಸ್ಥರ ಮತ್ತು ಚಿಕ್ಕಬ್ಬಾರರ ರಾಜಭಕ್ಷಿ ಅಂತೇಳಿ ಇಲ್ಲಿ ಪ್ರತಿ ಯಾವುದೇ ಹಬ್ಬ ಹರಿದಿನ ಮತ್ತು ವಿಜಯದಶಮಿ, ದೀಪಾವಳಿ ಮತ್ತು ಮೊಹರಮ್ ಮತ್ತು ಈದ್ ಮಿಲಾದು ಯಾವುದೇ ಹಬ್ಬ ಹರಿದಿನ ಬಂದರೆ ನಾವು ಹಿಂದೂ ಮುಸ್ಲಿಂ ಅನ್ನೋದೇ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಹಬ್ಬಗಳನ್ನು ಹರಿದಿಗಳನ್ನು ಮಾಡ್ತಿರ್ತೇವೆ. ಇಲ್ಲೇನಪ್ಪ ಅವರು ಇವರು ಏನು ಮಾತಾಡಲಿಲ್ಲಂಗೆ ಒಟ್ಟು ಎಲ್ಲ ಕನ್ನಡ ಭಾಷೆಯಲ್ಲಿ ಕನ್ನಡಕ್ಕೆ ಹೆಚ್ಚಿಗೆ ಒತ್ತು ಕೊಡೋದು. ಈ ಸುಮ್ಮನೆ ಆ ಭಾಷೆ ಈ ಭಾಷೆ ನಮಗೆ ಕೆಲವೊಬ್ಬರಿಗೆ ನಮಗೆ ಅಷ್ಟೇ ತಿಳಿಯುತ್ತೆ, ಇನ್ನು ಕೆಲವೊಬ್ರಿಗೆ ತಿಳಿದಿರಲ್ಲ, ಅದು ಏನು ಅನ್ನೋದು ಅರ್ಥ ಆಗಿರಲ್ಲ. ಅದಕ್ಕೋಸ್ಕರ ಎಲ್ಲ ಕನ್ನಡದಲ್ಲೇ, ಅದಕ್ಕಾಗಿ ಕನ್ನಡ ಹೇಳೋ ಅಂಥ ಹಜರತ್ರನ್ನ ಹುಡ್ಕೊಂಬಂದು ನಮ್ಮ ಮೌಲ್ಯಗಳನ್ನ ಗುರುಗಳನ್ನ ಕನ್ನಡಿಗರನ್ನ ಇಟ್ಕೊಂಡಿದ್ದೇವೆ. ಯಾಕಂದ್ರೆ ಪ್ರತಿಯೊಬ್ಬರು ಮನೆಗೆ ಗೊತ್ತಾಗಬೇಕು. ಈಗ ಅವರು ಉರ್ದುದಾಗ ಹೇಳಿದ್ರು ಅಂದ್ರೆ ನಮ್ಮ ಒಂದು ಕೆಲವೊಂದು 10% ಗೊತ್ತಾಗ್ಬೋದು, 10% ಗೊತ್ತಾಗ್ಲಿಕ್ಕಿಲ್ಲ. ಈ ಕನ್ನಡದಾಗ ಅಂದ್ರೆ 100ಕ್ಕೆ 100 ಎಲ್ಲರಿಗೂ ಗೊತ್ತಾಕತಿ. ಅನ್ಯ ಧರ್ಮದವರಿಗೆ ಗೊತ್ತಾಕತಿ ಇವ್ರ ಧರ್ಮದಾಗ ಏನೈತಿ, ಮುಸ್ಲಿಂ ಧರ್ಮ ಏನು ಹೇಳ್ತೈತಿ, ಯಾವ ಪರಿಪಾಲನೆ ಹೇಳ್ಬೇಕು, ನಾವು ಯಾವ ಇದ್ರಾಗಿರ್ಬೇಕು, ನಾವು ಯಾವ ಇದ್ರಾಗ ಮಾಡಿದ್ರೆ ಚೆನ್ನಾಗಿರ್ತೈತಿ ಅನ್ನೋದು ಎಲ್ಲ ನಮ್ಮ ಧರ್ಮದ ಮುಖಾಂತರ ಎಲ್ಲ ಧರ್ಮ ಹೇಳೋದು ಒಂದೇ. ಒಟ್ಟೇನಪ್ಪ ಎಲ್ಲ ಅಣ್ಣ ತಮ್ಮ ಬಂಧು ಬಳಗ ಅಂತ ಹೇಳಿ ಒಂದು ಒಳ್ಳೆ ಜೀವನ ಮಾಡ್ಬೇಕು. ಒಂದ್ಸಲ ಹುಟ್ಟುಬಿಡ್ತೇವೆ ಕರ್ನಾಟಕ ನೆಲದಾಗ. ಕರ್ನಾಟಕ ನೆಲ ಭಾರತಾಂಬೆ ಪಾದಡಿಯಾಗಿ ಜೀವನ ಮಾಡ್ಬೇಕು. ನಾವೆಲ್ಲ ಕನ್ನಡಕ್ಕೆ ಹೆಚ್ಚಿಗೆ ಒತ್ತು ಕೊಡ್ತೇವೆ ನಾವು.
ಆದ್ದರಿಂದ ಎಲ್ಲರ ಒಂದು ಸಹಬಾಳ್ವೆ, ಒಮ್ಮತ, ಒಂದು ಜೀವನ, ಒಂದು ಕುಟುಂಬ ಅಂತೇಳಿ ಎಲ್ಲ ನಾವು 300-400 ಮನೆ ಇದ್ರೂ ಒಳ್ಳೆಯ ಅತ್ಯುತ್ತಮವಾಗಿ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡ್ತೀವಿ. ಯಾರು ಭೇದ ಭಾವ ಇಲ್ಲ. ಅವ್ರ ಹಬ್ಬ ಐತಿ ಇವ್ರ ಹಬ್ಬ ಐತಿ ಅನ್ನಲ್ಲ. ಅವ್ರ ಹಬ್ಬದಾಗ ನಾವು ಮಾಡ್ತೀವಿ, ನಮ್ಮ ಹಬ್ಬದಾಗ ಅವರು ಮಾಡ್ತಾರೆ. ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲ ಒಂದು ಒಳ್ಳೆಯ ಹಬ್ಬನ ಮಾಡ್ತೇವೆ. ಯಾವುದೇ ಥರ ಭಿನ್ನಾಭಿಪ್ರಾಯ ಇಲ್ಲ. 1700 ಇರ್ತಕ್ಕಂಥ ನಮ್ಮ ಚಿಕ್ಕಬ್ಬಾರ ಗ್ರಾಮ, ಅದರಲ್ಲಿ 480ರಿಂದ 500 ಮನೆಗಳು ಮುಸ್ಲಿಂ ಬರ್ತವೆ. ಆಮ್ಯಾಕೆ ಇದು ತಲಾಂತರದಿಂದ 200-150 ವರ್ಷ ಹಿಂದಿನಿಂದನೂ ಕನ್ನಡ ಭಾಷೆಯಲ್ಲೇ ಮಾತಾಡ್ಕೊಂತ ಬಂದಿರೋಂತಕ್ಕಂಥ ನಮ್ಮದು ಪದ್ಧತಿ ಐತಿ. ಮುಂದೂ ಕನ್ನಡದನ್ನ ಮುಂದುವರಿಸ್ತಾರೆ. ಯಾವುದೇ ಥರ ಹಿಂದಿ ಇದು ಉರ್ದು ಯಾರಿಗೂ ಅರ್ಥ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕನ್ನಡದಾಗ ಎಲ್ಲ ಇದನ್ನ ಮಾಡಿ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಡ್ತಾರೆ. ಯಾರೇ ಒಬ್ಬರಿಗೆ ಅರ್ಥ ಆಗಂಗೆ ಕೊಡ್ತಾರೆ. ಯಾರೋ ಬಂದು ಕೇಳಿದ್ರೆ ಅರ್ಥ ಆಗ್ಬೇಕು, ಏನು ಹೇಳಿದ್ರಪ್ಪ ಇವತ್ತು ಮೌಲಿಗಳು, ಸುಮ್ಮನೆ ಏನೋ ಹೇಳಿದ್ರು ಹೆಂಗಾತು ಹಂಗಾತು ಅನ್ನೋದಕ್ಕಿಂತ ಸ್ಪಷ್ಟವಾಗಿ ಕನ್ನಡದಲ್ಲಿ ಹೇಳಿದ್ರೆ ಅವರಿಗೆ ಅರ್ಥ ಆಕೈತಿ. ಧರ್ಮ ಏನು ಹೇಳ್ತು ಏನಿಲ್ಲ, ನಾವೇನು ಮಾಡಬೇಕು, ನಮ್ಮ ಧರ್ಮದಾಗಿರೋದು ಅವ್ರದ್ರಾಗ ಐತಿ, ಅವ್ರದ್ರಾಗ ನಮ್ದ್ರಾಗ ಐತಿ, ಯಾವುದೇ ಥರ ಭಿನ್ನಾಭಿಪ್ರಾಯ ಇಲ್ದಂಗೆ ಎಲ್ಲರೂ ಹೊಂದ್ಕೊಂಡು ಒಳ್ಳೆ ಜೀವನ ಮಾಡೋಕ್ಕೆ. ಮಸೀದಿಯಲ್ಲಿ ಆಜಾನ್ ಮಾತ್ರ ಉರ್ದುವಿನಲ್ಲಿ ಹೇಳುವುದು ಬಿಟ್ಟರೆ ಇನ್ನುಳಿದಂತೆ ನಮಾಜ್, ಪ್ರಾರ್ಥನೆ, ಪ್ರವಚನಗಳೆಲ್ಲವೂ ಕನ್ನಡದಲ್ಲೇ ಹೇಳಲಾಗುತ್ತದೆ. ಒಟ್ಟಿನಲ್ಲಿ ಮಸೀದಿಗಳೆಂದರೆ ಕೇವಲ ಉರ್ದು ಭಾಷೆಯಲ್ಲಿ ನಮಾಜ್, ಪ್ರಾರ್ಥನೆ ಸಲ್ಲಿಸುತ್ತಾರೆ ಎನ್ನುತ್ತಿದ್ದವರಿಗೆ ಈ ಮಸೀದಿಯಲ್ಲಿ ಕನ್ನಡದಲ್ಲಿ ನಮಾಜ್ ಹಾಗೂ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಕನ್ನಡ ಅಭಿಮಾನವನ್ನ ಉಳಿಸಿ ಬೆಳೆಸುವ ಕೆಲಸ ಮಾಡುತ್ತಿದೆ.